Deepika Das. Welcome to my channel, Deepika Das. Yes, ತುಂಬ ದಿನ ಆಗಿತ್ತು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ. ಸೊ ಪ್ರಾಬಬ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಏನಪ್ಪ ಆ ವಿಡಿಯೋ ಅಂತಂದರೆ, ನಾನೀಗ ಮ್ಯಾಂಗ್ಳೂರಲ್ಲಿದ್ದೀನಿ. ಸೊ ಮಂಗಳೂರಿನ ಸಂಪಿಗೆ ಮತ್ತು ಪಡುಬಿದ್ರೆ ಒಂದು ಬಿಟ್ವೀನ್ ಇರೋವಂತಹ ಪ್ಲೇಸು. ಸೊ ನಾನು ಇಲ್ಲಿ ಸಂಪಿಗೆ ಅನ್ನೋ ಪ್ಲೇಸಲ್ಲಿ ಸ್ಟೇ ಆಗಿದ್ದೀನಿ. ಲೆಟ್ ಮಿ ಶೋ ಯು ದ ವ್ಯೂ ಫಸ್ಟ್. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಆ್ಯಕ್ಚುಲಿ ಇದು ಪೂಲ್ ವಿಲ್ಲಾಸ್ ಇರುವಂತಹ ಒಂದು ರೆಸಾರ್ಟ್. ಓಕೆ, ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ರೆಸಾರ್ಟ್ನ ತೋರಿಸೋದಕ್ಕಲ್ಲ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಂಗಳೂರು ಅಂತ ಬಂತಂದರೆ ದೇವರ ನಾಡು ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನ ಅಥವಾ ದೇವರ ಒಂದು ಸನ್ನಿಧಿಗೆ ತುಂಬ ಜನ ಇಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾರೆ. ಸೊ ಎಷ್ಟೋ ಜನ ಭಕ್ತಾದಿಗಳು ಕೂಡ ಬರ್ತಾರೆ, ನಿಮ್ಮೆಲ್ರಿಗೂ ಗೊತ್ತು. ಸೊ ಇವತ್ತು ಕೂಡ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆಗಿದ್ದೀನಿ ಆಲ್ರೆಡಿ. ಸೊ ಇವತ್ತು 2 ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ನಾವು ಮತ್ತು ನಮ್ಮ ತಂಡ #ಪಾರು ಪಾರ್ವತಿ ತಂಡದ ಡೈರೆಕ್ಟ್ರು ಮತ್ತು ನಮ್ಮ ಟೀಮ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಸ್, ದೇವಸ್ಥಾನದ ಒಂದು ಆವರಣ ಹಾಗೆ ದೇವರ ದರ್ಶನ ಪಡ್ಕೊಂಡು ಬಂದು ಇವತ್ತಿನ ದಿನನ ಕಂಪ್ಲೀಟ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್. ಸೊ ಹೋಪ್ ಯು ಆಲ್ ಲೈಕ್ ಇಟ್. ಇವತ್ತು ನಾವು ಹೋಗ್ತಾ ಇರುವಂತಹ ದೇವಸ್ಥಾನ ಮತ್ತು ದೇವರ ಒಂದು ಸನ್ನಿಧಿಯ ಆವರಣ ಎಲ್ಲವೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಗಾಡಿ ರೆಡಿ ಆಗಿದೆ. ಹೋಟೆಲ್ Hello. Hello. Good morning. Hello. ಸ್ಪೆಷಲ್ ನನಗಿಂತ ಮುಂಚೆ ಅವರೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವ್ರು ನಮ್ಮ ಡೈರೆಕ್ಟರು. ಸೊ #ಪಾರು ಪಾರ್ವತಿ ಸಿನಿಮಾದ ಡೈರೆಕ್ಟರ್. ಆ್ಯಂಡ್ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ, ನಮ್ಮ ಫಂಕ್ಷನ್ ಇತ್ತು. ಸೊ ಫಂಕ್ಷನ್ ಸಲುವಾಗಿ ಬಂದ್ವಿ. ಬಟ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅಂತ ಹೇಳಿ ಇವತ್ತು ಸ್ವಕಾರ್ಯಕ್ಕೆ ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್ ಇಟ್ ಸಿಮ್ಸ್. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ಗೆ, ನಮ್ಮ ವ್ಯೂವರ್ಸ್ಗೆ, ನಾವೆಲ್ಲ ಹೋಗ್ತಾ ಇದ್ದೀವಿ ಹೇಳಿ ಬರುತ್ತೆ ಅಂತ. ಬಟ್ ಯಾಕೋ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಬಾಯಲ್ಲೇ ಕೇಳೋಣ, ಎಲ್ಲಿ ಹೋಗ್ತಾ ಇದ್ದೀವಿ ಡೈರೆಕ್ಟ್ರೆ? ಐ ಥಿಂಕ್ ನೀವು ಮುಂಚೆ ಹೋಗಿಲ್ಲ ಅನ್ಕೋತೀನಿ. ಹೌದಾ? ಸೊ ಟೆಂಪಲ್ ಅದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋಗಿನೇ ನೋಡೋಣ. ಸೊ ನನ್ನ ಲಿಸ್ಟಲ್ಲಿ ಒಂದು ದೇವಸ್ಥಾನ ಇದೆ, ಅದು ನಾನು ಅಲ್ಲಿ ಹೋದ್ಮೇಲೆ ತೋರಿಸೋದು. ಬಟ್ ಇವ್ರದ್ದೊಂದು ಟೆಂಪಲ್ ಇದೆ. ಇವತ್ತು ಹೆಂಗಾಯ್ತು ಅಂದರೆ, ಇಬ್ರು ಒಂದೊಂದು ಟೆಂಪಲ್ಗೆ ಹೋಗೋದು ಅಂತ ಡಿಸೈಡ್ ಆಗಿದ್ರು. ಸೊ ಫಸ್ಟ್ ಅವರು ಹೋಗೋ ಟೆಂಪಲ್ ಅಂತೆ. ನನಗೆ ಆ ಟೆಂಪಲ್ಗೆ ಹೋಗೋಣ ತುಂಬ ಒಳ್ಳೇದಿದೆ ಅಂತ ಅಂದರು. ಸೊ ನೋಡೋಣ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ. ಹೇಳಲ್ವಾ ಫೈನಲಿ? ಹೇಳಲ್ಲ, ನಿಮ್ಮ ಆಡಿಯನ್ಸ್ಗೂ ಸ್ವಲ್ಪ ಕುತೂಹಲ ಇರಲಿ. ಸೊ ವೆರಿ ಸ್ಪೆಷಲ್ ಟೆಂಪಲ್. ಹೌದಾ? ನಮ್ಮ ಇನ್ನೊಬ್ರು ಟೀಮ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸೊ ವೆರಿ ಫೇಮಸ್ ಟೆಂಪಲ್ ಅಂತಲ್ಲ. ಜಾಸ್ತಿ ಆಯ್ತಲ್ವಾ ಇದೆಲ್ಲ? ತುಂಬಾ ಡವ್ ಆಯ್ತಲ್ವಾ ಇದು? ಒಂದು ದೇವಸ್ಥಾನದ ಹೆಸರು ಹೇಳಕ್ ಇಷ್ಟೊತ್ತು ಬೇಕಾ ಅವರಿಗೆ? ಸ್ಪೆಷಲ್ ಟೆಂಪಲ್ ಅಲ್ಲ, ಸ್ಪೆಷಲ್ ಡೈರೆಕ್ಟರ್ಸ್ ಆಲ್ವೇಸ್ ಡೈರೆಕ್ಟರ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಓಕೆ, ಸರ್ಪ್ರೈಸ್. ಅರ್ಥ ಆಯಿತು ನಮ್ಮ ಡೈರೆಕ್ಟ್ಲಿ ಏನಕ್ಕೆ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ರು ಅಂತ. ಆ್ಯಕ್ಚುಲಿ ಇದು ಸರ್ಪ್ರೈಸ್ ಇಲ್ಲ, ಟ್ವಿಸ್ಟ್ ಅಂತ ಹೇಳ್ಬೋದು. ನಾನು ಹೋಗಬೇಕು ಅಂತ ಇದ್ದಿದ್ದು ದೇವಸ್ಥಾನಕ್ಕೆ, ಅವ್ರು ಕರ್ಕೊಂಬಂದಿದ್ದಾರೆ. ಸೊ ಅದಕ್ಕೆ ಯಾಕೆ ಇವ್ರು ಹೇಳ್ತಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಸೊ ಬೇಸಿಕಲಿ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಸೊ ಅದಕ್ಕೇ ಅದರ ಇನ್ನೊಂದು ಸ್ಥಾನದ ಒಂದು ದೇವಸ್ಥಾನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ದೇವರಿಗೆ ಇಷ್ಟ ಆಗುವಂಥದ್ದು ಅಂದರೆ ಅಜ್ಜನಿಗೆ ಇಷ್ಟ ಆಗುವಂಥ ಐಟಮ್ಸ್ ತೊಗೋತಾ ಇದ್ದೀವಿ. ಚಕ್ಲಿ, ಎಲೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ.
ದೇವಸ್ಥಾನಕ್ಕೆ ಹೋಗಿದ್ದೀನಿ ಕೊರಗಜ್ಜ. ಹೌದು ಹೌದೌದು ಅಲ್ಲಿ ಹೋಗಿ ಪೂರ್ವ ಕಾಲದಲ್ಲಿ ಈ ಶಿಲೆಯು ಒಂದು ಶಿವಲಿಂಗದ ರೀತಿಯಲ್ಲಿ ಇತ್ತು. ಅದು ವೃತ್ತಾಕಾರವಾಗಿ ತಿರುಗುತ್ತಿತ್ತು. ನಮ್ಮ ಪೂರ್ವಿಕರು ನಮ್ಮ ಹಿರಿಯರಿಗೆ ಹೇಳಿದ್ದಾರೆ. ಹಿರಿಯರು ಹೇಳಿದ್ದನ್ನು ನಾವು ನಿಮಗೆ ಹೇಳುತ್ತೇವೆ. ಆ ಕ್ಷೇತ್ರ ಕೊರಗಜ್ಜನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರೂ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಇನ್ನೊಂದು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಒಳಗಡೆ ವಿಡಿಯೋ ಮಾಡೋ ಹೋಗಿಲ್ಲ, ಹೊರಗಡೆ ಮಾಡಿ. ಸೊ ನೋಡಿದ್ರಲ್ಲ, ಈಗ ತಾನೇ ನಾವು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಈಗ ನಾನು ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ವಿ ಅಲ್ಲ, ಸೊ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ನಾನು ನಮ್ಮ ಡೈರೆಕ್ಟರ್ ಅವಾಗಲೇ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಟ್ವಿಸ್ಟ್ ಕೊಟ್ಟರು, ಬಟ್ ಒಳ್ಳೇದೇ ಆಯಿತು. ಮೊದಲು ಕೊರಗಜ್ಜನ ದರ್ಶನ ಆಯಿತು. ಈಗ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ದೇವಿ ದೇವಸ್ಥಾನ. ಸೊ ದೇವಿ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಮಂಗಳೂರು ಏನಕ್ಕೆ ಫೇಮಸ್ಸು, ಮಂಗಳೂರು ಅನ್ನೋ ಹೆಸರು ಯಾವ ಇದರಿಂದ ಬಂತು ಅಂತ ಹೇಳಿ. ಸೊ ಹೌದು, ನಾವಿವತ್ತು ಹೋಗ್ತಾ ಇರೋದು ಮಂಗಳ ದೇವಿ ದೇವಸ್ಥಾನಕ್ಕೆ. ಸೊ ನೋಡೋಣ, ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು. ದೇವಸ್ಥಾನ ಎರಡು ಕೊರಗಜ್ಜ ದೇವಸ್ಥಾನನ ಮುಗಿಸ್ಕೊಂಡು, ಅಂದರೆ ಮೂಲ ಸ್ಥಾನಗಳನ್ನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವೀಗ ಮಂಗಳ ದೇವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಷ್ಟು 18 ಇಲ್ಲೇ ಸೊ ಸೇಮ್ ಅದನ್ನು ನೋಡಿ ನಾನು ಇವತ್ತು ಮಾರ್ನಿಂಗ್ ಬಂದಿದ್ದವಾಗ ನೆನೆಸ್ಕೊಂಡಿದ್ದೀನಿ ಎಲ್ಲಿರ್ಬೋದು ಅಂತ. ಸೊ ಇವತ್ತು
ದೇವಸ್ಥಾನ ಎಲ್ಲ ಮುಗೀತು. ನಮ್ಮ ಡೈರೆಕ್ಟರ್ನ ಕೇಳೋಣ ಹೇಗಿತ್ತು ಇವತ್ತು ದೇವಿ ದರ್ಶನ ಮತ್ತೆ ಕೊರಗಜ್ಜನ ದರ್ಶನ ಅಂಡ್ ಏನೇನ್ ಕೇಳ್ಕೊಂಡ್ರು ಏನೇನ್ ಬೇಡ್ಕೊಂಡ್ರು ಅಂತೆಲ್ಲ ಕೇಳೋಣ. ಏನ್ ನಾವು ಬೇಡ್ಕೊಂಡಿದ್ದು ಒಂದೇ, ಸಿನಿಮಾ ಬೇಗ ರಿಲೀಸ್ ಆಗಿ ಜನರಿಗೆ ಬೇಗ ತಲುಪಬೇಕು. ಹಾಗೆ ಸೊ ಸಿನಿಮಾ ಬಿಟ್ರೆ ಏನು ಕೇಳ್ಕೊಂಡಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ಸುತ್ತೆ. ಸೊ ಎಲ್ಲರಿಗೂ ಸೇರಿಸಿ ಒಳ್ಳೇದಾಗ್ಲಿ ಅಂತಲೂ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಪರ್ಸನಲ್ ವಿಚಾರಗಳಿತ್ತು, ಅದನ್ನೆಲ್ಲ ಕೇಳ್ಕೊಂಡಿದ್ದೀನಿ. ಅದು ಅಪ್ಲಿಕೇಶನ್ ದೊಡ್ಡ ಲಿಸ್ಟೇ ಇತ್ತು. ಸೊ ನಾನು ಹೇಳಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ವಿಚಾರವಾಗೂ ಕೇಳ್ಕೊಂಡಿದ್ದೀನಿ. ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ಎಲ್ಲರ ಮೇಲೂ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. ನಾವು 2 ದೇವಸ್ಥಾನವನ್ನು ವಿಸಿಟ್ ಮಾಡಿದ್ವಿ, ಒಂದು ಕೊರಗಜ್ಜ ಹಾಗೂ ಮಂಗಳಾದೇವಿಯ ಒಂದು ಸನ್ನಿಧಿನ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಒಂಥರ ವೆರಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಇಡೀ ದಿನ ನಾವು ಇವತ್ತು ಟೆಂಪಲ್ ರನ್ ಅಂತ ಹೇಳ್ಬೋದು. ನಾವು ಮತ್ತು ನಮ್ಮ ಸಿನಿಮಾ ತಂಡ ಅಂದರೆ ನಮ್ಮ ಡೈರೆಕ್ಟರ್ ರೋಹಿತ್ ಅವರು ಕೂಡ ನಮ್ಮ ಜೊತೆ ಇದ್ರು. ಸೊ #ಪಾರು ಪಾರ್ವತಿ ತಂಡದಿಂದ ನಾವಿಬ್ರು ಇವತ್ತು ಇವೆಂಟಿಗೆ ಬಂದಿದ್ವಿ. ಅದ್ರ ಜೊತೆಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳಿದ್ವಿ. 2 ಆಲ್ಮೋಸ್ಟ್ ಮುಗಿತಾ ಇದೆ. ಎಸ್, ನೋಡೋಣ ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗಬೇಕು, ಎಲ್ಲ ಹೋಗ್ತೀನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ತನಕ ನೀವು ನಮ್ಮ ಬೇರೆ ವಿಡಿಯೋಸ್ಗಳನ್ನ ಚೆಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದೆ ಯಾವ ವಿಡಿಯೋ ಮಾಡಿದ್ರೆ, ಯಾವ ರೀತಿ ನಿಮಗೆ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಆದಷ್ಟು ಆ ಥರ ವಿಡಿಯೋನ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.